ಇನ್ನು ಗುರುಜಿ ನೀವು ಹೇಳಿದ್ರಿ ವರಮಹಾಲಕ್ಷ್ಮಿ ವ್ರತ ಸಂಪ್ರದಾಯ ಇಲ್ಲದವರು ಕೂಡ ಈ ಬಾರಿ ಆಚರಿಸಿದ್ರೆ ಒಳ್ಳೇದಾಗುತ್ತೆ ಅಂತ. ಆದ್ರೆ ಎಷ್ಟೋ ಜನರಿಗೆ ಗೊಂದಲ ಇದೆ. 1 ವರ್ಷ ಲಕ್ಷ್ಮಿಯನ್ನ ಕೂರಿಸಿದ್ರೆ 3 ವರ್ಷ ಕೂರಿಸ್ಬೇಕು, ಕೆಲವರು 9 ವರ್ಷ ಕೂರಿಸ್ಬೇಕು ಅಂತಾರೆ. ಅದು ಎಷ್ಟು ಮಟ್ಟಿಗೆ ಗುರುಜಿ? ಏನ್ ಮಾಡ್ಬೇಕು ನಾವು? ಪ್ರತಿ ವರ್ಷ ಕೂರಿಸ್ಬೇಕಾ ಹೇಗೆ ಅಂತ ಕೇಳೋರು ಇರ್ತಾರೆ, ಅಂತವ್ರಿಗೆ ಉತ್ತರ ಕೊಡೋದು. ನೋಡಿ, ಈ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಅಂತ ಬಂದಿದ್ದು ಇಷ್ಟೇ ವರ್ಷ ಮಾಡಬೇಕು, ಹೀಗೆ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ಯಾಕಂದರೆ ಶಾಸ್ತ್ರ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನೀವು ಪ್ರತಿ ವರ್ಷನೂ ಆ ಆಚರಣೆಯನ್ನು ಮಾಡಬಹುದು. ಅಥವಾ ಏನಾದರೂ ಮನೆಯಲ್ಲಿ ಏನಾದ್ರು ಸಮಸ್ಯೆಗಳಿತ್ತು, ಮೈಲಿಗೆ ಆಯಿತು ಅಂದರೆ ಅದನ್ನು ಬಿಟ್ಟು ಇನ್ನೊಂದು ವರ್ಷನೂ ಮಾಡ್ಬೋದು, ಅಥವಾ ನೆಕ್ಸ್ಟ್ ವಾರದ್ರೂ ಮಾಡಬಹುದು. ಅದರಲ್ಲಿ ಏನಿಲ್ಲ. ನಾವು ಈ ಬೇರೆ ವ್ರತಗಳಲ್ಲಿ ನಾವು ನೋಡಿದಾಗ, ನಾನು ಈಗ ಸಾಮಾನ್ಯವಾಗಿ ಈಗೆಲ್ಲ ಗೃಹ ಪ್ರವೇಶಗಳು ಅಂತ ಬಂದಾಗ ಪ್ರತಿ ಮನೆಗಳಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಅದರಲ್ಲಿ ಒಂದು ನಿಯಮಗಳಿದ್ದಾವೆ ನೋಡಿ. 4 ವರ್ಷಗಳನ್ನ ಖಂಡಿತ ಮಾಡಿ 5ನೇ ವರ್ಷ ಉದ್ಯಾಪನೆಗಳನ್ನ ಮಾಡಬೇಕು ಅಂತ ಹೇಳುತ್ತೆ. ಆದರೆ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯಲ್ಲಿ ಯಾವುದೇ ನಿಯಮಗಳು ಇಷ್ಟೇ ವರ್ಷವನ್ನು ಮಾಡಬೇಕು ಅನ್ನುವಂಥದ್ದು ಇಲ್ವೇ ಇಲ್ಲ. ನಿಮ್ಮ ಕೈಯಲ್ಲಿ ಎಷ್ಟು ಅನುಕೂಲ ಆಗುತ್ತೋ, ಯಾವ ರೀತಿ ಮಾಡ್ಲಿಕ್ಕಾಗುತ್ತೋ ಆ ರೀತಿಯನ್ನು ಮಾಡಬಹುದು ಅಂತ ಶಾಸ್ತ್ರದಲ್ಲಿ ಇದೆ.